ಎಲ್ರಿಗೂ ನಮಸ್ಕಾರ. 2024-25ನೇ ಸಾಲಿನಲ್ಲಿ ಆಲ್ ಇಂಡಿಯಾ ಸಿವಿಲ್ ಸರ್ವಿಸಸ್ ಡ್ಯಾನ್ಸ್ ಅಂಡ್ ಮ್ಯೂಸಿಕ್ ಕಾಂಪಿಟೇಷನ್ ಅಲ್ಲಿ ಜಾನಪದ ನೃತ್ಯದಲ್ಲಿ ಭಾಗವಹಿಸಿ ನಮ್ಮ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚು ಮಾಡಿರ್ತಕ್ಕಂಥ ನಮ್ಮ ಶಿಕ್ಷಕಿಯರ ತಂಡವನ್ನು ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ನಾವು ನಮ್ಮ ಬದುಕಿನ ಪುಟಗಳನ್ನು ತಿರುವಿ ಹಾಕಿದಾಗ ಈ 5 ವರ್ಷಗಳ ಪಯಣ ಏನಿದೆ ಇದನ್ನ ನಾವು ಸುವರ್ಣ ಯುಗ ಅಂತಾನೆ ಹೇಳಬೇಕು ಅಂತ ಅನ್ಸುತ್ತೆ. ಎಲ್ರಿಗೂ ನಮಸ್ಕಾರ. 2024-25ನೇ ಸಾಲಿನಲ್ಲಿ ಬಿಹಾರದ ಪಾಟ್ನಾದಲ್ಲಿ ನಡೆದ AICS ಅಂದರೆ ಆಲ್ ಇಂಡಿಯಾ ಸಿವಿಲ್ ಸರ್ವಿಸ್ ಮ್ಯೂಸಿಕ್ ಡಾನ್ಸ್ ಆ್ಯಂಡ್ ಶಾರ್ಟ್ ಪ್ಲೇ ಕಾಂಪಿಟೇಷನ್ ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಸಕ್ಸೆಸ್ ಶಿಕ್ಷಕಿಯರ ಮಹಿಳಾ ತಂಡವು ಸಾಮೂಹಿಕ ಜಾನಪದ ನೃತ್ಯ ವಿಭಾಗದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಗಳಿಸಿ ಇಂದು ನಮ್ಮ ರಾಜ್ಯವು ರಾಷ್ಟ್ರಮಟ್ಟದಲ್ಲಿ ಸುದ್ದಿಯಾಗುವಂತೆ ಮಾಡಿದೆ. ಈ ಒಂದು ಸಂಭ್ರಮದ ಸಮಯದಲ್ಲಿ ನಮ್ಮ ತಂಡದ ಪರಿಶ್ರಮ ಹಾಗೂ ಹೋರಾಟದ ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೀನಿ. ಈ ತಂಡ ರಚನೆಯಾಗಿ 5 ವರ್ಷಗಳೇ ಆಗಿದೆ. ಈ 5 ವರ್ಷಗಳ ಅವಧಿಯಲ್ಲಿ ನಾವು 4 ಬಾರಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ, 2 ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಹಾಗೂ ಈ ಬಾರಿ ರಾಷ್ಟ್ರ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ದಾಖಲೆ ನಿರ್ಮಿಸಿದೆ. ದಾಖಲೆ ಅಂತ ಯಾಕೆ ಹೇಳ್ತೀನಿ ಅಂದರೆ, ಇದುವರೆಗೂ ಆ ಕಾಂಪಿಟೇಷನಲ್ಲಿ ಪಾಲ್ಗೊಂಡಂತಹ ರಾಜ್ಯದ ಜಾನಪದ ತಂಡಗಳ ಪೈಕಿ ಇದೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಂಡವು ಪ್ರಥಮ ಸ್ಥಾನ ಗಳಿಸಿರುವುದು. ಹಾಗೆಯೇ ರಾಷ್ಟ್ರ ಮಟ್ಟದಲ್ಲಿ ನಾವು ದಕ್ಷಿಣ ಭಾರತವನ್ನು ಪ್ರತಿನಿಧಿಸುವಂತಹ ಬುಡಕಟ್ಟು ಜನಾಂಗದವರ ನೃತ್ಯವನ್ನು ಮಾಡೋಣ ಅಂತ ಹೇಳಿ ನಿರ್ಧಾರ ಮಾಡಿದ್ವಿ. ಅದಕ್ಕೆ ಸಂಬಂಧಿಸಿದಂತೆ ಬುಡಕಟ್ಟು ಜನಾಂಗಗಳ ಜನರ ಜೀವನ ಶೈಲಿ, ಅವರ ನೃತ್ಯ ಪ್ರಕಾರಗಳು, ಅದರಲ್ಲೂ ಮುಖ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೈಸೂರು ಪ್ರಾಂತ್ಯದ ಸೋಲಿಗರ ಬಿದಿರಿನ ನೃತ್ಯದ ಪ್ರಕಾರಗಳನ್ನು, ಅದರ ನೃತ್ಯ ಸಂಯೋಜನೆಗಳನ್ನು ಅಳವಡಿಸಿಕೊಂಡು ಅದರಲ್ಲೂ ವಿಶಿಷ್ಟವಾಗಿ ನಮ್ಮ ತಂಡದ ಶೈಲಾ ಮೇಡಮ್ ರವರ ಮಾರ್ಗದರ್ಶನದಲ್ಲಿ ವಿಶಿಷ್ಟ ಕಲಾತ್ಮಕ ಒಂದು ವೇಷಭೂಷಣಗಳನ್ನು ನಾವೇ ತಯಾರಿಸಿಕೊಂಡು ತುಂಬ ಕಠಿಣ ಅಭ್ಯಾಸ ಮಾಡಿ ವೇದಿಕೆ ಮೇಲೆ ನಾವು ಪ್ರದರ್ಶನ ಮಾಡಿದ್ವಿ. ಆ ಒಂದು ಪರಿಶ್ರಮದ ಒಂದು ಫಲ ಈ ದಿನ ನಮಗೆ ಸಿಕ್ಕಿದೆ. ನಮ್ಮ ಕಲೆ ಏನಿದೆ ಅದನ್ನ ನಾವು ಅಚ್ಚುಕಟ್ಟಾಗಿ ಪ್ರದರ್ಶನ ಮಾಡ್ಬೇಕು ಅಂತ ಹೇಳಿ 100% ನಮ್ಮತನವನ್ನ ಅಲ್ಲಿ ತೊಡಗಿಸ್ಬೇಕು ಅಂತ ಹೇಳಿ ಹೋಗಿದ್ದು. ಅವಾಗ ಯಾವುದೇ ಒಂದು ಬಹುಮಾನವನ್ನ ನಾವು ಎಕ್ಸ್ಪೆಕ್ಟ್ ಮಾಡದೇ ಇದ್ದಿದ್ದಕ್ಕೆ ಟಾಪ್ ರೀಚ್ ಆದ್ವಿ ಅಂತ ಹೇಳಿ ನನ್ನ ಒಂದು ಪರ್ಸನಲ್ ಅನಿಸಿಕೆ ಇದು. ನನ್ನ ಹೆಸರು ಶೈಲಜಾ ಅಂತ. ನಾನು ಹೊಸಪೇಟೆ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಶಿಡ್ಲಘಟ್ಟ ತಾಲೂಕಿನಲ್ಲಿದೆ. ಹೇಮಾವತಿ ಅಂತ. ನಾನು ಬೆಂಗಳೂರು ಹೊಸಕೆರೆಹಳ್ಳಿ ಶಾಲೆಯಲ್ಲಿ ಕೆಲಸ ಮಾಡ್ತೀನಿ, ದಕ್ಷಿಣ ವಲಯ 1. ನನ್ನ ಹೆಸರು ಚೈತ್ರ. ನಾನು KPS ಬಶೆಟ್ಟಹಳ್ಳಿ ಶಾಲೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಶಿಡ್ಲಘಟ್ಟ ತಾಲೂಕು. ಟೈಮ್ ಕೊಡಕ್ ಆಗ್ತಿಲ್ಲ, ನಾನು ಇಲ್ಲ ಡ್ರಾಪ್ ಆಗ್ತೀನಿ ಅಂತ ಅಂದಾಗ ಮನೇಲಿ ಕೂಡ ನಮ್ಮ ಅಪ್ಪ ಅಮ್ಮ ತುಂಬಾ ಸಪೋರ್ಟ್ ಮಾಡಿದಾರೆ ನನಗೆ. ಸೋತು ಸುಮ್ನಾಗ್ಬಾರ್ದಮ್ಮ, ಗೆದ್ದು ಸುಮ್ನೆ ಆಗು ನೀನು ಅಂತ ನನ್ನ ತಂದೆ ಹೇಳಿದ್ರು. ಆ ಮಾತನ್ನ ನಾನು ಇಲ್ಲಿ ನೆನೆಸ್ಕೊಳ್ತೀನಿ. ಆ ಒಂದು ಗೆಲುವಿನಿಂದ, ಅವರ ಒಂದು ಹಿರಿಯರ ಆಶೀರ್ವಾದದಿಂದ, ನನ್ನ ತಂದೆ ತಾಯಿ ಆಶೀರ್ವಾದದಿಂದ ನಾನು ಇಷ್ಟೊಂದು ಸಾಧನೆ ಮಾಡೋದಕ್ಕಾಯ್ತು ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ರೋಡ್ಸ್ ಲೀಡ್ಸ್ ಟು ಅ ಬ್ಯೂಟಿಫುಲ್ ಡೆಸ್ಟಿನೇಷನ್ ಅಂತ. ಈ ಸನ್ಮಾನಕ್ಕೆ ಕಾರಣರಾಗಿರುವಂತಹ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು. ಅಂದ್ರೆ ಸಕ್ಸಸ್ ನಲ್ಲಿರುವಂತಹ 7 ಅಕ್ಷರಗಳು ನಮ್ಮ ತಂಡದ ಸದಸ್ಯರ ಹೆಸರಿನ ಮೊದಲ ಅಕ್ಷರ ಆಗಿದೆ. S ಅಂದ್ರೆ ಸೌಮ್ಯ, U ಅಂದ್ರೆ ಉಷಾ, C ಅಂದ್ರೆ ಚೂಡಾಮಣಿ, C ಅಂದ್ರೆ ಚೈತ್ರ, E ಅಂದ್ರೆ ಹೇಮ, S ಅಂದ್ರೆ ಸರಿತಾ, S ಅಂದ್ರೆ ಶೈಲಜಾ. ಸಕ್ಸಸ್ ತಂಡ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.